ಧನಲಾಭವಿದೆ. ಅಂದರೆ ಮೇಷರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಕಳ್ಳರಿಂದ ಕಂಟಕವಿರುತ್ತದೆ ಜೋಕೆ. ಕುಂಭರಾಶಿಯವರು ಈ ವಾರ ಸ್ವಲ್ಪ ಜಾಗ್ರತೆಯಿಂದಿರತಕ್ಕಂಥ ವಾರ, ಸುಖ ಉಂಟು. ಇಂದಿನ ವಾರಕ್ಕೆ ಹೋಲಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ಈ ವಾರ ಸುಖವಿರುತ್ತದೆ, ಧನಹಾನಿಯಾಗುತ್ತೆ. ಕಟಕ ರಾಶಿಯವರಿಗೆ ಈ ವಾರ ಧನಹಾನಿಯಾಗತಕ್ಕಂಥದ್ದು. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಈ ವಾರ ತುಂಬ ವಿಶೇಷವಾಗಿರತಕ್ಕಂಥದ್ದು. ಸಂವತ್ಸರವೇ ಬದಲಾವಣೆ ಆಗತಕ್ಕಂಥ ವಾರ. ಅಂದರೆ ಹೊಸ ವರ್ಷದ ಆದಿಯಲ್ಲಿದ್ದೇವೆ ನಾವು. ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದರೆ ವಾರದ ಮಧ್ಯಭಾಗದಲ್ಲಿ ನಮಗೆ ಹೊಸ ವರ್ಷ ಬರತಕ್ಕಂಥದ್ದು. ಆ ಹೊಸ ವರ್ಷ ಪ್ರತಿಯೊಬ್ಬರ ಜೀವನದಲ್ಲಿ ಒಳ್ಳೆ ಹರ್ಷವನ್ನು ತರಲಿ ಅಂಥೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ದಿನಾಂಕ 15ನೇ ತಾರೀಕಿನಿಂದ 21ನೇ ತಾರೀಕು, ಅಂದರೆ ರವಿವಾರದಿಂದ ಶನಿವಾರದವರೆಗೂ ಸಂಪೂರ್ಣ ನಿಮ್ಮ ಜೀವನದ ಆಗುಹೋಗುಗಳನ್ನು ಪ್ರಮುಖ ಕವಡೆಶಾಸ್ತ್ರದ ಮುಖಾಂತರ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ವಿಶ್ವಾಸನಾಮ ಸಂವತ್ಸರ ಮುಕ್ತಾಯವಾಗಿ ಪರಭಾವನಾಮ ಸಂವತ್ಸರ ಪ್ರಾರಂಭವಾಗತಕ್ಕಂಥ ಸಮಯ. ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಹಾಗೆಯೇ ಕೃಷ್ಣಪಕ್ಷ ಮುಕ್ತಾಯವಾಗಿ ಶುಕ್ಲಪಕ್ಷ ಪ್ರಾರಂಭವಾಗತಕ್ಕಂಥದ್ದು. ಇದು ಸಂಪೂರ್ಣ ಈ ವಾರದ ಪಂಚಾಂಗದ ಫಲ. ಇನ್ನು ಈ ವಾರ ಏನು ವಿಶೇಷಗಳಿದೆ ಅಂತ ಹೇಳಿದ್ರೆ, ದಿನಾಂಕ 16ನೇ ತಾರೀಕು ಸೋಮವಾರ, ಸೋಮ ಪ್ರದೋಷ ಇರತಕ್ಕಂಥದ್ದು. ಶಿವನ ಆರಾಧನೆ ಮಾಡಿ ಪ್ರದೋಷ ಪೂಜೆಗಳಲ್ಲಿ ಸಂಜೆ ಭಾಗವಹಿಸಿ ಖಂಡಿತ ಆರೋಗ್ಯದಲ್ಲಿ ಉತ್ತಮ ಅಭಿವೃದ್ಧಿನ ಕಾಣ್ತೀರಾ. ಮನಸ್ಸಿಗೆ, ದೇಹಕ್ಕೆ ಉತ್ತಮ ನೆಮ್ಮದಿಯನ್ನು ಕಾಣುವಂತರಾಗ್ತೀರ. ಹಾಗೆ 17ನೇ ತಾರೀಕು ಮಂಗಳವಾರ ಮಾಸ ಶಿವರಾತ್ರಿ ಇರತಕ್ಕಂಥದ್ದು. ಶಿವನ ಆರಾಧನೆಯಿಂದ ಇರತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ದೇಹದಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗತಕ್ಕಂಥ ಸಮಯ. ಶಿವನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಹಾಗೆ ದಿನಾಂಕ 19ನೇ ತಾರೀಕು ಯುಗಾದಿ ಅಮಾವಾಸ್ಯೆ ಇರತಕ್ಕಂಥದ್ದು. ಯುಗಾದಿ ಅಂದರೆ ಹೊಸ ವರ್ಷದ ದಿನ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಯುಗಾದಿ ನಿಮ್ಮ ಜೀವನದಲ್ಲಿ ಹೊಸ ಉರುಪನ್ನು, ಹೊಸ ಹರ್ಷವನ್ನು ತಂದುಕೊಡಲಿ. ಇಂದಿನ ಸಂವತ್ಸರಲಾಗಿರತಕ್ಕಂಥ ಎಲ್ಲ ಕೈಗಟ್ಟಣೆಗಳನ್ನು ಹಾಗೂ ದುಃಖವನ್ನು ದೂರ ಮಾಡಿ ಸುಖ, ಶಾಂತಿ, ನೆಮ್ಮದಿಯನ್ನು ಪ್ರತಿಯೊಬ್ಬರೂ ಕೂಡ ಆ ಮಹಾಭಗವಂತ ಕೊಟ್ಟು ಕಾಪಾಡಿಕೊಡಲಿ. ಜೀವನದಲ್ಲಿ ಹೊಸ ಹರ್ಷವನ್ನು ತರಲಿ ಅಂತ ಸಂಪೂರ್ಣ ತಂಡದ ಪರವಾಗಿ ನಾನು ನಿಮಗೆ ಶುಭಾಶಯಗಳನ್ನು ತಿಳಿಸ್ಕೊಡ್ತೇನೆ. ಇದು ಈ ವಾರದ ಸಂಪೂರ್ಣ ಫಲಗಳು. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಅಂದರೆ ಮೇಷರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಮನೆಗೆ ವಸ್ತುಗಳನ್ನು, ಆಭರಣವನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಮಹಾಭಗವಂತ ಮೇಷರಾಶಿಯವರಿಗೆ ಕರುಣಿಸಿಕೊಟ್ಟಿದ್ದಾನೆ. ಮಾಡತಕ್ಕಂತಹ ಕೆಲಸ, ಕಾರ್ಯ, ಉದ್ಯೋಗದಲ್ಲಿ ಉತ್ತಮ ಲಾಭವನ್ನು ಕಾಣುವಂತರಾಗ್ತೀರಾ. ಹಾಗೂ ಮನೆಯಲ್ಲಿ ಸಂಭ್ರಮ ಈ ವಾರ ಸಂಪೂರ್ಣವಾಗಿ ಕೂಡಿರತಕ್ಕಂಥದ್ದು. ಅಂದರೆ ಮೇಷರಾಶಿಯವರಿಗೆ ಈ ವಾರ ಶುಭದ ವಾರ. ಎಲ್ಲ ರೀತಿಯ ಅನುಕೂಲಗಳನ್ನು, ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಭಗವಂತ ನಿಮ್ಮ ಜೀವನದಲ್ಲಿ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಖಂಡಿತ ಅಭಿವೃದ್ಧಿ ದ್ವಿಗುಣವಾಗತಕ್ಕಂಥದ್ದು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಕಾರ್ಯದಲ್ಲಿ ಅಲ್ಪ ಜಯವಿದೆ. ಅಂದರೆ ವೃಷಭ ರಾಶಿಯವರಿಗೆ ಈ ವಾರ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಮಟ್ಟದ ಜಯವನ್ನು ಕಾಣುವಂತರಾಗ್ತೀರಾ. ಅತಿಯಾದ ಚಿಂತೆ ಕಾಡತಕ್ಕಂಥದ್ದು ವೃಷಭ ರಾಶಿಯವರಿಗೆ ಈ ವಾರ. ಅಂದರೆ ಸ್ವಲ್ಪ ಚಿಂತೆ ನಿಮ್ಮನ್ನು ಕಾಡುತ್ತೆ. ಕೆಲಸ ಕಾರ್ಯದ ವಿಚಾರದಲ್ಲಿ ಅಭಿವೃದ್ಧಿ ಕೂಡ ಕುಂಠಿತವಾಗಿರತಕ್ಕಂಥದ್ದು. ಅಂದರೆ ವೃಷಭ ರಾಶಿಯವರಿಗೆ ಈ ವಾರ ಅಷ್ಟು ಪ್ರಶಸ್ತವಾದ ವಾರವಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥ ವಾರ ಹಾಗೂ ಸಂಕಷ್ಟ, ಸ್ವಲ್ಪ ಚಿಂತೆ ಕಾಡತಕ್ಕಂಥ ವಾರವಾಗಿರುತ್ತೆ. ವೃಷಭ ರಾಶಿಯವರು ಈ ವಾರ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡಿ ಖಂಡಿತ ಆ ದುರ್ಗೆ ಬರತಕ್ಕಂಥ ಎಲ್ಲ ದುರ್ಗತಿಗಳನ್ನು ನಿವಾರಣೆ ಮಾಡ್ತಾರೆ ಹಾಗೂ
ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಇಷ್ಟೈಶ್ವರ್ಯಗಳು ಈ ವಾರ ಈಡೇರತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನ ಅಂದರೆ ಮಿಥುನ ರಾಶಿಯವರಿಗೆ ಈ ವಾರ ಸುಖ ಭೋಜನವನ್ನು ಸವಿಯತಕ್ಕಂಥ ಅವಕಾಶಗಳಿರುತ್ತೆ. ಸಭೆ ಸಮಾರಂಭ ಮದುವೆ ಇತರ ಭಾಗವಹಿಸತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯತಕ್ಕಂಥ ಒಂದಷ್ಟು ಸೌಭಾಗ್ಯ ನಿಮ್ಮದಾಗಿರುತ್ತೆ. ಪ್ರಮುಖವಾಗಿ ಮನಸ್ಸಿನಲ್ಲಿ ಅಂದ್ಕೊಂಡಿರತಕ್ಕಂಥ ಕೆಲಸ ಈಡೇರಿ ಉತ್ತಮ ಜಯತ್ವ ಪ್ರಾಪ್ತವಾಗುತ್ತೆ. ಅಂದರೆ ಇಡೀ ಸಂಪೂರ್ಣ ವಾರ ನಿಮಗೆ ಸಂತೋಷದ ಹಾಗೂ ಅಭಿವೃದ್ಧಿಯ ವಾರವಾಗಿರುತ್ತೆ. ಎಲ್ಲ ರೀತಿಯ ಅನುಕೂಲಗಳನ್ನು ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಈ ವಾರ ನೀವು ನೋಡುವಂತರಾಗ್ತೀರಾ. ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಈ ವಾರ ಶುಭದ ವಾರ, ಲಾಭದಾಯಕ ವಾರ, ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಪಡೆದುಕೊಳ್ಳತಕ್ಕಂಥ ವಾರವಾಗಿರುತ್ತೆ. ಇನ್ನು ಯಥೇಚ್ಛ ಪ್ರಯತ್ನವನ್ನು ಪಡಿ. ಖಂಡಿತ ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯ ಅಭಿವೃದ್ಧಿ ಈ ವಾರ ಈಡೇರತಕ್ಕಂಥದ್ದು. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಕಟಕ ರಾಶಿಯವರಿಗೆ ಒಟ್ಟು 6 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಹಾನಿಯಾಗುತ್ತೆ. ಕಟಕ ರಾಶಿಯವರಿಗೆ ಈ ವಾರ ಧನಹಾನಿಯಾಗತಕ್ಕಂಥದ್ದು. ಜನರೊಂದಿಗೆ ವಿರೋಧ, ಜನರೊಂದಿಗೆ ವಾಗ್ವಾದಗಳು, ಆರ್ಥಿಕ ನಷ್ಟ, ಕೆಲಸದ ಕ್ಷೇತ್ರಗಳಲ್ಲಿ ಸಹೋದ್ಯೋಗಿಗಳ ವಿರೋಧ, ಇತರ ನಾನಾ ರೀತಿಯ ಸಮಸ್ಯೆಗಳನ್ನು ಬಾಧೆಗಳನ್ನು ಈ ವಾರ ಕಟಕ ರಾಶಿ ಎದುರಿಸುವಂತಾಗತ್ತೆ. ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡ್ಡಿ ಆತಂಕಗಳು ಯಥೇಚ್ಛ ಕಾಡಿಸತಕ್ಕಂಥದ್ದು. ಅಂದರೆ ಇಡೀ ಸಂಪೂರ್ಣ ವಾರ ಕಟಕ ರಾಶಿಯವರಿಗೆ ನಷ್ಟದ ವಾರ, ಅಡೆತಡೆಗಳ ಪರೀಕ್ಷೆ ವಾರವಾಗಿರುತ್ತೆ. ಆದಷ್ಟು ಜಾಗೃತವಾಗಿ ಈ ವಾರವನ್ನು ನಿಭಾಯಿಸ್ಕೊಳ್ಳಿ. ವಾರದ ಅಂತ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿಯನ್ನು ಕಾಣುವಂತರಾಗ್ತೀರ. ಕಟಕ ರಾಶಿಯವರು ಈ ವಾರ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಹೇಳ್ತಾ ಇರ್ತೀವಿ ಯಾವ ದೇವ್ರನ್ನ ಮಾತ್ರ ಕುಲದೇವ್ರನ್ನ ಮರಿಬಾರ್ದು ಅಂತ, ಮನೆದೇವರ ಅನುಗ್ರಹದಿಂದ ಬದುಕ್ತಾ ಇರ್ತೀವಿ ಅಂತ. ಹಾಗಾಗಿ ಕಟಕ ರಾಶಿಯವರು ಮನೆದೇವರ ಮೊರೆ ಹೋಗಿ ಖಂಡಿತ ಮನಸ್ಸಲ್ಲಿ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 18 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಉಂಟು. ಇಂದಿನ ವಾರಕ್ಕೆ ಹೋಲಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ಈ ವಾರ ಸುಖವಿರುತ್ತದೆ. ಮಾಡತಕ್ಕಂತಹ ಕೆಲಸ ಕಾರ್ಯದಲ್ಲಿ ಅಲ್ಪ ಮಟ್ಟದ ಪ್ರಗತಿಯನ್ನು ಕಾಣುವಂತರಾಗ್ತೀರಾ. ಮನೆಗೆ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಏನೋ ವಿಧವಾದಂಥ ಸಂತೋಷ ಉಂಟಾಗತ್ತೆ. ಇರತಕ್ಕಂಥ ವ್ಯಾಜ್ಯಗಳು ಮನಸ್ತಾಪಗಳು ನಿಮ್ಮಿಂದ ದೂರ ಹೋಗತಕ್ಕಂಥ ಸಮಯ. ನಿಮ್ಮ ಆತ್ಮೀಯರೊಂದಿಗೆ ನಿಮ್ಮ ಕಷ್ಟ ಸುಖಗಳನ್ನು ಶೇರ್ ಮಾಡೋ ಮುಖಾಂತರ, ಮಾತುಕತೆಯನ್ನು ಆಡೋ ಮುಖಾಂತರ ನಿಮ್ಮ ಮನಸ್ಸನ್ನು ಹಗುರು ಮಾಡಿಕೊಳ್ತೀರಾ. ಹಾಗೆಯೇ ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಕಷ್ಟ ಸುಖವನ್ನು ಮಾತನಾಡೋ ಮುಖಾಂತರ ಮನಸ್ಸನ್ನು ತಿಳಿ ಮಾಡಿಕೊಳ್ತೀರ. ಅಂದರೆ ಈ ಸಂಪೂರ್ಣ ವಾರ ಇಂದಿನ ವಾರಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ನೋಡುವಂಥ ವಾರವಾಗಿರುತ್ತೆ. ಅಭಿವೃದ್ಧಿಯನ್ನು ನೋಡುವಂಥ ವಾರವಾಗಿರುತ್ತೆ. ಪ್ರಮುಖ ಮನೆಯಲ್ಲಿ ಎಲ್ಲ ರೀತಿಯ ಸನ್ಮಂಗಳು ಪ್ರಾರಂಭವಾಗತಕ್ಕಂಥ ವಾರವಾಗಿರುತ್ತೆ. ಅಂದರೆ ಸಿಂಹರಾಶಿಯವರಿಗೆ ಈ ವಾರ ಶುಭದ ವಾರ. ಎಲ್ಲ ಅನುಕೂಲಗಳನ್ನು ಭಗವಂತ ಈ ವಾರ ನಿಮ್ಗೆ ಮಾಡಿಕೊಡ್ತಾ ಇದ್ದಾನೆ. ಅದನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಖಂಡಿತವಾಗಿಯೂ ಮನಸ್ಸಿಗೆ ನೆಮ್ಮದಿ ಲಭಿಸತಕ್ಕಂಥದ್ದು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಖಂಡಿತವಾಗಿಯೂ ಕನ್ಯಾ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಹಾಗೆಯೇ ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು, ದೇಹ ಬಾಧೆಗಳು ದೂರವಾಗುತ್ತೆ. ಆರೋಗ್ಯದಲ್ಲಿ ಉತ್ತಮ ವೃದ್ಧಿಯನ್ನು ಕಾಣುವಂತರಾಗ್ತೀರಾ.
ಹಾಗೆಯೇ ಮಾಡತಕ್ಕಂಥ ಕೆಲಸ ಕಾರ್ಯದ ಕ್ಷೇತ್ರದಲ್ಲೂ ಕೂಡ ಉತ್ತಮ ಕೀರ್ತಿ ಸಂಪಾದನೆ ಮಾಡ್ತೀರ, ಅಂದರೆ ಉತ್ತಮ ಹೆಸರನ್ನು ಸಂಪಾದನೆ ಮಾಡ್ತೀರಾ. ಇವೆಲ್ಲ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಈ ವಾರ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲ ಶುಭದ ದಿಕ್ಕಿನ ಕಡೆ ಕೆಲಸ ಕಾರ್ಯಗಳು ಪ್ರಾರಂಭವಾಗುತ್ತೆ. ಮನಸ್ಸಿಗೆ ಇಷ್ಟವಾಗತಕ್ಕಂಥ ಸ್ನೇಹಿತರೊಂದಿಗೆ ಕೆಲಸ ಕಾರ್ಯ ಮಾಡೋದ್ರ ಅನುಕೂಲಗಳು ಭಗವಂತ ಮಾಡಿಕೊಟ್ಟಿದ್ದಾನೆ. ಅಂದರೆ ಆತ್ಮೀಯರೊಂದಿಗೆ ಏನೋ ಕೆಲಸ ಕಾರ್ಯ ಮಾಡಬೇಕು ಅಂತ ತುಂಬ ದಿನಗಳಿಂದ ಕನಸನ್ನು ಹೊತ್ಕೊಂಡಿರ್ತೀರ, ಅಂದರೆ ಕೆಲಸ ಕಾರ್ಯ ಮಾಡ್ಕೊಳ್ಳೋಕೆ ಸಾಧ್ಯವೇ ಆಗ್ತಿರೋದಿಲ್ಲ. ಈ ವಾರ ಆ ಎಲ್ಲ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸ್ತೀರಾ. ಭಗವಂತನ ಅನುಗ್ರಹದಿಂದ ಮನಸ್ಸಲ್ಲಿರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ. ಎಲ್ಲ ರೀತಿಯ ಅನುಕೂಲಗಳನ್ನು ಈ ವಾರ ಪಡೆದುವಂತರಾಗ್ತೀರಾ. ಅಂದರೆ ಕನ್ಯಾ ರಾಶಿಯವ್ರಿಗೆ ಈ ವಾರ ಚೆನ್ನಾಗಿದೆ ಅಂತ ಅರ್ಥ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 9 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ಅಂದರೆ ಮನೆಗೆ ಬರತಕ್ಕಂಥ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷವಾಗತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಕೆಲಸದಲ್ಲಿ ಕಾರ್ಯದಲ್ಲಿ ಲಾಭ ಜಯ ನಿಮ್ಮದಾಗಿರುತ್ತೆ. ಸಮಾಜದಲ್ಲಿ ಉತ್ತಮ ಗುರುತಿಸುವಿಕೆಯಿಂದ ಸನ್ಮಾನಗಳನ್ನು, ಉತ್ತಮ ಕೀರ್ತಿ ಸಂಪಾದನೆ ಮಾಡತಕ್ಕಂಥ ಅನುಗ್ರಹವನ್ನು ಭಗವಂತ ಈ ವಾರ ನಿಮಗೆ ಲಭಿಸಿಕೊಟ್ಟಿದ್ದಾನೆ. ಅಂದರೆ ನಿಮ್ಮ ಕೆಲಸವನ್ನು ಜನ ಗುರುತಿಸಿ ನಿಮ್ಮ ಪರವಾಗಿ ಮಾತನಾಡತಕ್ಕಂಥ ಸಮಯವಿದು. ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಮತ್ತೆ ಹೊಸ ಹೊಸ ಅವಕಾಶವನ್ನು ಕೊಡತಕ್ಕಂಥ ಸಮಯವಿದು. ಖಂಡಿತ ತುಲಾರಾಶಿಯವರಿಗೆ ಈ ವಾರ ಶುಭದ ವಾರ. ಎಲ್ಲ ರೀತಿಯ ಅಭಿವೃದ್ಧಿಯನ್ನು ನೋಡತಕ್ಕಂಥ ವಾರ ಈ ವಾರವಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಮಹಾಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 10 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮಗೆ ಕಾರ್ಯದ ಅನುಕೂಲವಿದೆ, ಸಂಶಯವೇ ಬೇಡ. ಮಾಡತಕ್ಕಂಥ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಒಳ್ಳೆ ಲಾಭವನ್ನು ಕೀರ್ತಿಯನ್ನು ಈ ವಾರ ನೀವು ಅಪೇಕ್ಷೆ ಮಾಡ್ಬೋದು. ಇಂದಿನ ವಾರ ಹೋಲಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದ ವಾರ. ಇಂದಿನ ವಾರದಲ್ಲಿ ಸ್ವಲ್ಪ ಕಸಿಬಿಸಿಯಾಗಿತ್ತು, ಕೆಲಸ ಕಾರ್ಯಗಳು ಅಡ್ಡಿ ಆತಂಕಗಳಾಗಿತ್ತು. ಆದರೆ ಈ ವಾರ ಆ ಥರ ಅಲ್ಲ. ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀರಾ, ಸುಖವನ್ನು ನೋಡ್ತಾ ಇದ್ದೀರಾ. ಕೆಲಸದ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಹಿತವಾಗಿ ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡತಕ್ಕಂಥ ಸಮಯವಿದು. ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ಲಭಿಸತಕ್ಕಂಥದ್ದು. ಆರ್ಥಿಕವಾಗಿ ಇನ್ನೂ ಸದೃಢರಾಗ್ತೀರಾ. ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರತಕ್ಕಂಥದ್ದು ಆರ್ಥಿಕವಾಗಿ ಸದೃಢತೆ ಹಾಗೂ ನೆಮ್ಮದಿ ಸಹಿತ ಉತ್ತಮ ಆರೋಗ್ಯ. ಇಷ್ಟೂ ಕೂಡ ಭಗವಂತ ವೃಶ್ಚಿಕ ರಾಶಿಯವರಿಗೆ ವಾರ ಯಥೇಚ್ಛವಾಗಿ ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗಿ ಖಂಡಿತ ದ್ವಿಗುಣವಾದ ಲಾಭವನ್ನು ಈ ವಾರ ನೀವು ಕಾಣುವಂತರಾಗ್ತೀರಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಈ ಧನುರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 13 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಉತ್ತಮ ಸಹಾಯವನ್ನು ಮನ್ನಣೆಯನ್ನು ನೀವು ಪಡೆದುಕೊಳ್ಳುವಂತರಾಗ್ತೀರ. ಧನುರಾಶಿಯವರು ಸರ್ಕಾರದ ಕೆಲಸ ಕಾರ್ಯಗಳು ಇವರ ಆಗಬೇಕಾಗಿದೆ. ಸರ್ಕಾರದ ಯಾವುದರ ಸಬ್ಸಿಡಿಗಳು ಮತ್ತೊಂದು ಸವಲತ್ತುಗಳನ್ನು ಸಿಗಬೇಕು ಅಂತ ತುಂಬ ದಿನದ ಪ್ರಯತ್ನ ಪಟ್ಟು ಸಿಗ್ತಿಲ್ಲ ಅಂತಿದ್ದವ್ರಿಗೆ ಈ ವಾರ ಶುಭದ ವಾರ. ಖಂಡಿತವಾಗಿಯೂ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಈಡೇರತಕ್ಕಂಥ ವಾರವಾಗಿರುತ್ತೆ. ಅಭಿವೃದ್ಧಿಯ ವಾರವಾಗಿರತಕ್ಕಂಥದ್ದು. ಹಾಗೇ ಮಾಡತಕ್ಕಂಥ ಕೆಲಸದಲ್ಲೂ ಕೂಡ ಒಳ್ಳೆ ಲಾಭವನ್ನು ನೋಡುವಂತರಾಗ್ತೀರಾ. ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯತಕ್ಕಂಥದ್ದು. ಮನೆಯಲ್ಲಿರತಕ್ಕಂಥ ಹಿರಿಯರ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ಅವರ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆಯನ್ನು ಧನುರಾಶಿಯವರು ಕಾಣುವಂತರಾಗ್ತೀರಾ. ತುಂಬ ಜನಕ್ಕೆ ರಮಣೀಯ ಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳ ದರ್ಶನ ಭಾಗ್ಯವನ್ನು ಮಹಾಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಅಂದರೆ ಧನುರಾಶಿಯವರಿಗೆ ಈ ವಾರ ಶುಭದ ವಾರ ಹಾಗೂ ಅಭಿವೃದ್ಧಿಯನ್ನು ತಂದುಕೊಡತಕ್ಕಂಥ ವಾರವಾಗಿದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 10 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಆತ್ಮೀಯ ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯುವ ಮುಖಾಂತರ ಇನ್ನೂ ಕೂಡ ಕೆಲಸ ಕಾರ್ಯ ಮಾಡತಕ್ಕಂಥ ಉತ್ತಮ ಉತ್ತೇಜನವನ್ನು ಮಕರ ರಾಶಿಯವರು ಈ ವಾರ ಪಡೆದುಕೊಳ್ತೀರಾ. ಸಂಶಯವೇ ಬೇಡ. ಯಾವುದಾದ್ರು ಹೊಸ ಕೆಲಸ ಕಾರ್ಯವನ್ನು ಈ ವಾರ ಪ್ರಾರಂಭಿಸಬೇಕು ಅಂತಿದ್ರೆ, ಹೊಸ ಉದ್ಯೋಗವನ್ನು ಶುರು ಮಾಡಬೇಕು ಅಂತಿದ್ದವ್ರಿಗೆ ಶುಭದ ವಾರ.
ಖಂಡಿತ ಪ್ರಾರಂಭಿಸಿ ಉತ್ತಮ ಲಾಭವನ್ನು ಈ ವರ್ಷದ ಆದಿಭಾಗದಲ್ಲಿ ಕಾಣುವಂತರಾಗ್ತೀರಾ. ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂಥದ್ದು, ಉತ್ತಮ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಮುಖಾಂತರ ಭೋರಿ ಭೋಜನವನ್ನು ಸವಿಯತಕ್ಕಂಥ ಅವಕಾಶವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ತುಂಬ ಚಟುವಟಿಕೆಯಿಂದ ನಡೆಯುತ್ತೆ. ಮನೆಯಲ್ಲಿ ಕುಟುಂಬದೊಂದಿಗೆ ಉತ್ತಮ ಸುಖದಿಂದ ಇರತಕ್ಕಂತಹ, ಸಂತೋಷದಿಂದ ಇರತಕ್ಕಂಥ ಸಮಯವನ್ನು ಕಳೆಯತಕ್ಕಂಥ ಅವಕಾಶ ಕೂಡ ಭಗವಂತ ಮಾಡಿಕೊಟ್ಟಿದ್ದಾನೆ. ಅಂದರೆ ಇಡೀ ಸಂಪೂರ್ಣ ವಾರ ಮಕರ ರಾಶಿಗೆ ತುಂಬ ಚೆನ್ನಾಗಿರತಕ್ಕಂಥ ವಾರ, ಎಲ್ಲ ಅಭಿವೃದ್ಧಿಯನ್ನು ನೋಡುವಂಥ ವಾರವಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಳ್ಳರಿಂದ ಕಂಟಕವಿರುತ್ತದೆ ಜೋಕೆ. ಕುಂಭರಾಶಿಯವರು ಈ ವಾರ ಸ್ವಲ್ಪ ಜಾಗ್ರತೆಯಿಂದಿರತಕ್ಕಂಥ ವಾರ. ನಿಮ್ಮ ಕೆಲಸ ಕಾರ್ಯವನ್ನು ಬೇರೆಯವ್ರನ್ಯಾರ ಕಸಿದುಕೊಳ್ಬಿಡ್ಬೋದು. ನಿಮ್ಮ ಮನೆಯಲ್ಲಿ ನೀವು ಇಷ್ಟಪಡತಕ್ಕಂಥ ವಸ್ತುಗಳು ಕಳ್ಳತನವಾಗ್ಬೋದು. ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟಿರ್ತಕ್ಕಂಥ ನಿಮ್ದು ಯಾವುದೋ ಒಂದು ಕೆಲಸವನ್ನು ಇನ್ಯಾರೋ ಬಂದು ಕಿತ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಅಂದರೆ ಸಂಪೂರ್ಣ ವಾರ ನಷ್ಟದ ವಾರವಾಗಿರುತ್ತೆ. ನೀವು ಆಡತಕ್ಕಂಥ ಮಾತುಗಳಿಂದಲೇ ನಿಮಗೆ ವಿರೋಧಿಗಳು ಜಾಸ್ತಿ ಆಗ್ತಾರೆ. ಮನಸ್ಸಿಗೆ ನಾನಾ ರೀತಿಯ ಭಯ, ಅಪಘಾತಗಳು ಕೂಡ ಸಂಭವಿಸ್ಬೋದು. ದೂರದ ಪ್ರಯಾಣವನ್ನು ಮಾಡತಕ್ಕಂಥವರು ಜಾಗ್ರತೆಯಿಂದ ಪ್ರಯಾಣಿಸಿ. ಇಡೀ ವಾರ ನಾನಾ ರೀತಿಯ ತೊಂದರೆಗಳು, ನಾನಾ ರೀತಿಯ ಅಡೆತಡೆಗಳು ನಿಮ್ಮನ್ನು ಬಾಧಿಸುವಂತಾಗತ್ತೆ. ಅಂದರೆ ಸಂಪೂರ್ಣವಾಗಿ ಕುಂಭರಾಶಿಯವರಿಗೆ ಈ ವಾರ ಅಷ್ಟು ಸೂಕ್ತವಾದ ವಾರವಲ್ಲ. ಎಚ್ಚರಿಕೆಯಿಂದ ಇರತಕ್ಕಂಥ ವಾರ. ಪ್ರಬಲವಾಗಿ ಈ ವಾರ ನೀವು ನಿಮ್ಮ ಇಷ್ಟದೇವರ ಆರಾಧನೆ ಮಾಡಿ. ಖಂಡಿತವಾಗಿಯೂ ಇಷ್ಟದೇವರ ಆರಾಧನೆಯಿಂದ ಬರತಕ್ಕಂಥ ಸಂಕಷ್ಟಗಳು, ಇರತಕ್ಕಂಥ ಸಂಕಷ್ಟಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮಿತ್ರರ ಸೌಖ್ಯ ತುಂಬ ಚೆನ್ನಾಗಿ ಈ ವಾರ ಮೀನರಾಶಿಯವರಿಗೆ ಸಹಾಯ ಮಾಡುತ್ತೆ. ಅಂದರೆ ನಿಮ್ಮ ಆತ್ಮೀಯರು, ಸ್ನೇಹಿತರು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಂತು ಎಲ್ಲ ರೀತಿಯ ಸಹಕಾರವನ್ನು ಕೊಡತಕ್ಕಂಥ ವಾರವಾಗಿರುತ್ತೆ. ಪ್ರಮುಖವಾಗಿ ಸರ್ಕಾರದಿಂದ ಎಲ್ಲ ರೀತಿಯ ಸವಲತ್ತುಗಳನ್ನು, ಸಹಾಯವನ್ನು ಅಪೇಕ್ಷೆ ಮಾಡತಕ್ಕಂಥವರು ಈ ವಾರ ಉತ್ತಮ ರೀತಿಯಲ್ಲಿ ರಿಸಲ್ಟ್ಸನ್ನು ಕಾಣುವಂತರಾಗ್ತೀರ. ಮನೆಯಲ್ಲಿ ಸಂಭ್ರಮದ ವಾತಾವರಣ, ಕೆಲಸ ಕಾರ್ಯಗಳಲ್ಲಿ ಉತ್ತಮ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರ. ಪ್ರಮುಖವಾಗಿ ಆರ್ಥಿಕವಾಗಿರತಕ್ಕಂಥ ಸಂಕಷ್ಟಗಳು ದೂರವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಲಾಭವನ್ನು ನೋಡುವಂತರಾಗ್ತೀರ. ಅಂದರೆ ಮೀನರಾಶಿಯವರು ಪ್ರಮುಖವಾಗಿ ಈ 7.5 ಘಟ್ಟದಲ್ಲಿ ನೀವು ಅಪೇಕ್ಷೆ ಆಗಿರತಕ್ಕಂಥವರು ಪ್ರಮುಖ ಹಣಕಾಸಿನ ಅರಿವು. ಪ್ರಮುಖವಾಗಿ ಮೀನರಾಶಿಯವರು ಈ 7.5 ಸಮಯದಲ್ಲಿ ನಿರೀಕ್ಷೆಯಲ್ಲಿರತಕ್ಕಂಥದ್ದು ಹಣಕಾಸು. ಹಣಕಾಸು ಸಿಕ್ಕಿದ್ರೆ ಸಾಕು, ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ಸಾಲವನ್ನು ತೀರಿಸ್ಕೋಣ. ಆರ್ಥಿಕವಾಗಿ ಸ್ವಲ್ಪ ಉಸಿರಾಡತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಹಾಗಾಗಿ ಮೊದಲು ಹಣಕಾಸು ಚೆನ್ನಾಗಾಗಬೇಕು. ಮುಖ್ಯವಾಗಿ ಮೀನರಾಶಿಯವರು ಈ 7.5 ಸಮಯದಲ್ಲಿ ಅಪೇಕ್ಷೆ ಇಟ್ಕೊಂಡಿರತಕ್ಕಂಥದ್ದು ಉತ್ತಮ ಹಣಕಾಸಿನ ಅರಿವು. ಹಣಕಾಸು ಒಂದು ಸಿಕ್ಕಿದ್ರೆ ಸಾಕು, ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ಸಾಲವನ್ನು ತೀರಿಸ್ಕೋಣ, ನಾಳೆಗೆ ಸ್ವಲ್ಪ ಕೂಡಿಟ್ಕೊಂಡು ಜೀವನವನ್ನು ನಡೆಸ್ಕೋಣ ಅಂತೇಳಿ ನಿಮಗೆ ಅನಿಸ್ಬಿಟ್ಟಿರುತ್ತೆ. ಖಂಡಿತವಾಗಿಯೂ ಹಣಕಾಸಿನ ವಿಚಾರವಾಗಿ ಈ ವಾರ ನಿಮಗೆ ಉತ್ತಮ ಲಾಭವಾಗುತ್ತೆ. ಅಭಿವೃದ್ಧಿನ ಜೀವನದಲ್ಲಿ ನೋಡುವಂತರಾಗ್ತೀರಾ. ಬರ್ತಕ್ಕಂಥ ಹಣಕಾಸನ್ನು ನೀಟಾಗಿ ಪ್ಲ್ಯಾನ್ ಮಾಡಿ ಡಿವೈಡ್ ಮಾಡ್ಕೊಳ್ಳಿ. ನಿಮ್ಮ ಯಾವ ಕಷ್ಟಗಳನ್ನು ತೀರಿಸ್ಕೊಳ್ಬೇಕು ಎಲ್ಲವನ್ನು ತೀರಿಸ್ಕೊಳ್ಳಿ. ಜೀವನದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರ. ತುಂಬ ಜನ ನನ್ನ ಸಂಪೂರ್ಣ ವರ್ಷದ ಭವಿಷ್ಯವನ್ನು ತಿಳ್ಕೊಳ್ಬೇಕು, ಪ್ರಭಾವನವ ಸಂವತ್ಸರ ನನಗೆ ಲಾಭವನ್ನು ತಂದು ಕೊಡುತ್ತಾ, ನಷ್ಟವನ್ನು ತಂದು ಕೊಡುತ್ತಾ ಅಂತ ಮೈಂಡ್ಸೆಟ್ಟಲ್ಲಿ ತುಂಬ ಕನ್ಫ್ಯೂಸ್ ಇದ್ದರೆ, ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ನಿಮಗೆ ಸಂಪೂರ್ಣ ಒಂದೊಂದು ರಾಶಿಯವರಲ್ಲಿ ಒಂದೊಂದು ಸಂಚಿಕೆಯಾಗಿ ನಾವು ಬಿಡುಗಡೆ ಮಾಡಿದ್ದೇವೆ. ಪ್ರತಿಯೊಂದು ರಾಶಿಯವರ ಆಗುಹೋಗಿನ ಬಗ್ಗೆ, ಈ ಹೊಸ ವರ್ಷ ಯಾವ ರಾಶಿ ಹರ್ಷವನ್ನು ತಂದು ಕೊಡುತ್ತೆ, ಯಾವ ರಾಶಿಯವರಿಗೆ ಎಚ್ಚರಿಕೆಯ ಗಂಟೆಯಾಗಿರುತ್ತೆ, ಎಲ್ಲವೂ ಕೂಡ ತಿಳಿಸ್ಕೊಟ್ಟಿದ್ದೇವೆ. ಸಂಪೂರ್ಣ ಆ ವಿಡಿಯೋಗಳನ್ನ ನೋಡಿ ನಿಮ್ಮ ಆತ್ಮೀಯರೊಂದಿಗೂ ಆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.
ಎಲ್ಲ ಆತ್ಮೀಯರಿಗೂ ಆ ಮಹಾಭಗವಂತ ಉತ್ತಮ ಆರೋಗ್ಯವನ್ನು ಕೊಟ್ಟು ಕಾಪಾಡಿಕೊಳ್ಳಿ ಅಂತೇಳಿ ಆಶಿಸ್ತೇನೆ. ಶುಭಮಸ್ತು.